ನಿಂಗೆ ಪ್ರಾಬ್ಲಮ್ ಅದು ಏನು ಜಗಳ ಆಡೋದು ಏನು ಸಿಗುತ್ತೆ ನಿನಗೆ? ನಾನೇನು ಜಗಳ ಆಯ್ತಂತ ನೀನು ಯಾಕೆ ಹಿಂಗೆ ಮಾತಾಡ್ತಾ ಇದೀಯಾ? ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸರ್ಜೆ ಕನ್ನಡಿಗ. ಇವತ್ತು ಊರಾಗ ಬ್ಲಾಗ್ ಮಾಡತ್ತೀನಿ. ಯಾಕಪ್ಪ ಅಂದ್ರೆ ಅದು ಮೊನ್ನೆ ಒಂದು ಗಲಾಟೆ ಆಗಿತ್ತು ಇಲ್ಲಿ ಮೆಕ್ಡಾನ್ಸ್ನಾಗ, ಸಾಕರ್ ನಗರ ಝೋನ್ಯಾಗ. ಮೆಕ್ಡಾನ್ಸ್ನಾಗ ಬಂದುಬಿಟ್ಟು ಫುಡ್ ರೆಡಿ ಇತ್ತು. ಫುಡ್ ರೆಡಿ ಇದ್ರೂ ಅವ್ರು ಕೊಡಲಿಲ್ಲ. ಅದಕ್ಕೆ ಅಲ್ಲಿ ಗಲಾಟೆ ಆಗಿತ್ತು. ಫುಲ್ ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲಿ ಲಾಸ್ಟಲ್ಲಿ ಸ್ಟಾಪ್ ಮಾಡಿರೋದು ಅವನು ಮ್ಯಾನೇಜರ್. ಅವ್ನಿಗೇನು ಕನ್ನಡ ಬರ್ತಾರಲಿಲ್ಲ, ತೆಲುಗುದಲ್ಲಿ ಮಾತಾಡಿದ್ದ. ಅಲ್ಲಿಂದ ನಾನು ಯಾವುದೋ ಭಾಷೆ ಇದನ್ನು ನಾನು ತೆಲುಗು ಬರಲ್ಲ, ಹಿಂದಿಯಲ್ಲಿ ಮಾತಾಡಬೇಕಿತ್ತು. ಅದನ್ನು ಬಿಟ್ಟು ಬೇರೆ ಇದರಲ್ಲಿ ಲ್ಯಾಂಗ್ವೇಜಲ್ಲಿ ಮಾತಾಡಿದ್ರು, ಕನ್ನಡ ಲ್ಯಾಂಗ್ವೇಜಲ್ಲಿ ಮಾತಾಡಿದ್ರು ಪರವಾಗಿಲ್ಲ. ಅವ್ನು ತೆಲುಗುದಲ್ಲಿ ಚಪ್ಪಂಡು ಏನೋ ತೆಲುಗುದಲ್ಲಿ ಮಾತಾಡಿದ್ದಕ್ಕೆ ಅಲ್ಲಿ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದ್ರು. ಆದರೆ ಹಿಂದ್ಗಡೆ ಆಗಿರೋದು ವೀಡಿಯೋ ನನ್ನ ಹತ್ರ ಇಲ್ಲ. ಅವತ್ತು ಗೋಪುರ ಹಾಕಿರಲಿಲ್ಲ. ಗೋಪುರ ಅಂದರೆ ಮಳೆ ಬರ್ತಾಯಿತ್ತಲ್ಲ, ಅದಕ್ಕೆ ನಾನು ಗೋಪುರ ಹಾಕಿರಲಿಲ್ಲ. ಬರೀ ಐಫೋನಲ್ಲಿ ವೀಡಿಯೋ ಮಾಡಿರೋದು. ಅಲ್ಲಿ ಬಂದುಬಿಟ್ಟು ಅವನು ಮತ್ತೊಬ್ಬ ಏನಂತ ಹೇಳ್ತಾನಂದರೆ, ಯಾರು ಇವನು ಅವ್ನು ಮ್ಯಾನೇಜರ್ ಅನಿಸುತ್ತೆ. ಅವ್ನು ಹೆಸರು ಏನಂತ ಗೊತ್ತಿಲ್ಲ. ಅದು ನೋಡಬೇಕು, ಅದು ಏನಾದ್ರು ಬ್ಯಾಡ್ಜು ಗಿಡ್ಜಿದ್ರೆ ನೋಡ್ಬೋದು. ಅವ್ನು ಏನೂ ಇಲ್ಲ ಅಲ್ಲಿ. ಅದು ಬಿಟ್ಟು ಅವ್ನು ಬಂದುಬಿಟ್ಟು ಎಗರಾಡ್ತಾನೆ, ಏನು ಕುಡಿದ್ಬಿಟ್ಟು ಕೆಲಸ ಮಾಡ್ತಿದ್ದೇನಂತ. ಏನು ಅವರಪ್ಪ ಕೊಡಿಸಿದ್ದ ನನಗೆ ಎಣ್ಣೆ ಕುಡಿಯೋಸಕ್ಕೆ, ಆ ಥರ ಮಾತಾಡ್ತಾವಣೆ ಅವನು. ಮತ್ತೊಂದೇನೋ ಅವ್ರು ಫೋನ್ ಮಾಡಿಬಿಟ್ಟು ಯಾರಿಗೂ ಕರೆಸ್ದ. ಫೋನ್ ಮಾಡಿಬಿಟ್ಟು ಕರೆಸ್ಬೇಕಿತ್ತಲ್ಲ, ಯಾಕೆ ಡೆಲಿವರಿ ಬಾಯ್ನಿಗೆ ಅಷ್ಟೊಂದು ಕೇಳಾಗಿನ ಅವ್ನಿಗೆ. ಯಾರು ಬೇಕಾರೋ ಏನು ಬೇಕಾರೋ ಅನ್ಕೋತಾರಂತ ಅನ್ಸ್ಕೊಳಕ್ಕೆ ಕೂತ್ಕೊಳ್ಳಲ್ಲ ಬ್ರೋ. ನೀವು ವೀಡಿಯೋ ನೋಡ್ತೀನಿ ಅಂತ ಗೊತ್ತಿತ್ತು, ಅದಕ್ಕೆ ವೀಡಿಯೋ ಮಾಡಿ ಕ್ಲಿಯರಿಟಿ ಕೊಡ್ತಾಯಿದ್ದೀನಿ. ಫಸ್ಟು ಫುಡ್ ರೆಡಿ ಕೊಡೋಕೆ ಹೋಗಬೇಡ. ಅದಾದಮೇಲೆ ಫುಡ್ ರೆಡಿ ಕೊಟ್ಬಿಟ್ಟು ಐಟಮ್ ಇಲ್ಲ ಅಂತ ಹೇಳ್ತಾ ಇದ್ದ. ಆ ಕಾರಣಕ್ಕಾಗಿ ಇದು ವೀಡಿಯೋ ಮಾಡ್ಕೋ ಕ್ಲಿಯರಿಟಿಗೆ ಊರಲ್ಲಿದ್ದೀನಿ. ಅದಕ್ಕೆ ನಾಳೆ ನಾಳೆ ಅಂತೀನಿ. ಅದಕ್ಕೆ ಇವತ್ತು ವೀಡಿಯೋ ಮಾಡ್ತಾ ಇರೋದು. ಅದನ್ನು ಅಪ್ಲೋಡ್ ಮಾಡಬೇಕಿತ್ತಲ್ಲ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ ಸ್ನೇಹಿತರೆ, ಮ್ಯಾಕ್ಡಾನ್ಸಲ್ಲಿ ರೆಡಿ ಕೊಟ್ಟವ್ರೆ ಫುಡ್ ಆಲ್ಮೋಸ್ಟ್. ಇವಾಗ ನೋಡಿದ್ರೆ ಐಟಮ್ ಇಲ್ಲ ಅಂತೆ. ರೆಡಿ ಹೆಂಗೆ ಕೊಟ್ರಿ ಬ್ರೋ ಇದನ್ನ? ಬ್ರೋ ಒಂದು ಸಾಸ್ ಪ್ಯಾಕೆಟ್ ಇಲ್ಲ. ನಾ ಕಾಲ್ ಕೊಟ್ಟಲ್ಲ, ಒಂದು ನಿಮಿಷ ನೀವು ರೆಡಿ ಹೆಂಗೆ ಕೊಟ್ಟಿರಿ? ಕ್ವಶನ್ ಆನ್ಸರ್ ಕೊಡಿ, ಪರವಾಗಿಲ್ಲ. ಕಸ್ಟಮರ್ ಕ್ಯಾನ್ಸಲ್ ಮಾಡ್ಕೊಳಕ್ಕೆ ರೆಡಿ ಇದೀನಿ ಬ್ರೋ. ಈ ಥರ ರಾಂಗ್ ಡಿಸಿಷನ್ ತೊಗೊಳಕ್ಕೆ ಹೋಗಿದೆ. ಇಲ್ಲ, ನೀವು ರೆಡಿ ಹೆಂಗೆ ಕೊಟ್ಟಿದ್ರಾ? ಇಲ್ಲಿ ನೋಡಿ ಸ್ನೇಹಿತರೆ, ರೆಡಿನೇ ಕೊಟ್ಟಿದ್ದಾರೆ. ಆರ್ಡರ್ ಐಡಿ ನೋಡಿ, ಓಕೆನಾ? ಇವಾಗ ಕಸ್ಟಮರ್ಗೆ ನಾನು ಮಾಡ್ಬೇಕಂತೆ. ಕನ್ನಡದವ್ರು ಯಾರಿಗಿದೆ ಕರೀರಿ ಬ್ರೋ, ಪರವಾಗಿಲ್ಲ. ಅವ್ರು ಕನ್ನಡ ಯಾರಿದ್ದಾರೆ ಮ್ಯಾನೇಜರ್ ಕರಿ, ಪರವಾಗಿಲ್ಲ ಬ್ರೋ ನನಗೆ. ಇಲ್ಲಿ ನೋಡಿ ಸ್ನೇಹಿತರೆ, ಯಾವ ಥರ ಮೋಸ ಮಾಡ್ತಾ ಇದ್ದಾರೆ ಅಂತ. ರೆಡಿ ಕೊಟ್ಟಿದ್ದಾರೆ ಫುಡ್ನ, ನೋಡಿದ್ರೆ ಇಲ್ಲಿ ಐಟಮ್ ಇಲ್ಲಂತೆ. ಇದು ಯಾರು ತಪ್ಪು? ಇವಾಗ ನಾನು ಕಸ್ಟಮರ್ ಟಿಕೆಟ್ ರೈಸ್ ಮಾಡಿಬಿಟ್ಟು ಕಸ್ಟಮರ್ ಕಾಲ್ ಮಾಡ್ಕೊಳ್ಳಿಬೇಕಾರೆ, ಇಲ್ಲ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಯಾರು ಇದು ಮಾಡ್ಕೋತಾರೆ ನೋಡಿ ಈ ಥರ ಮ್ಯಾಕ್ಡಾನ್ಸ್ನಲ್ಲಿ, ಸಾಕರ್ ನಗರ ಝೋನಲ್ಲಿ. ಬ್ರೋ ಮ್ಯಾನೇಜರ್ ಕರಿ, ಪರವಾಗಿಲ್ಲ. ಮ್ಯಾನೇಜರ್ ಕರಿ ಫಸ್ಟ್ ನೀನು. ನಾನು ಹೊರಗಡೆ ಬರ್ತೀನಿ ಇವಾಗ. ಮ್ಯಾನೇಜರ್ ಬೋಲಾ. ಹಾಂ, ಕನ್ನಡ ಬರುತ್ತಾ? ಹಾಂ, ಕನ್ನಡ ಮಾತಾಡು. ಹಾಂ, ನೈ ಆತ ಅಂದ್ರೆ ಕನ್ನಡದವ್ರು ಕರಿ, ಪರವಾಗಿಲ್ಲ. ಕನ್ನಡದವ್ರು ಕರಿ. ನಾಳೆ ಸರ್ಜೆ ಯೂಟ್ಯೂಬ್ ಚಾನಲ್ ಬರುತ್ತೆ. ಕಸ್ಟಮರ್ ಕಾಲ್ ಮಾಡಿ. ಕಸ್ಟಮರ್ ಕಾಲ್ ಮಾಡಿ ಹೇಳಿ ಬ್ರೋ, ಒಂದು ಸಾಸ್ ಪ್ಯಾಕೆಟ್ ಇಲ್ಲ, ಕಾಲ್ ಮಾಡಿ. ಸಾಸ್ ಪ್ಯಾಕೆಟ್ ಅಂದ್ರೆ नहीं तो चले जाओ. नहीं तो चले जाओ भाई. दूसरा साइन होएगा. कॉल करो, नहीं तो चले जाओ. ಅಂತ ನೀನೇನ್ ಮಾತಾಡೋದು ನನಗೆ? तो कुछ समझ नहीं आ रहा मेरे को. कॉल करो. ಏನ್ ಕಾಲ್ ಕರೋ? ಕನ್ನಡ ಮಾತಾಡೋಕರೆ. अरे भाई नहीं आता, कहाँ से बात करूं? क्या नहीं आता, कहाँ से बात करूं? कन्नड़ को बुलाओ. कन्नड़ को कैसा बुलाओ भाई? लैंग्वेज क्या बोल रहे? ಹಲೋ ಮೇಡಮ್, ಡೆಲಿವರಿ ಬಾಯ್ ಮೇಡಮ್. ಇಲ್ಲಿ ಸರ್ ಮಾತಾಡ್ತಾರೆ ನೋಡಿ. ಬಾತ್ ಮಾಡು, ಕಾಲ್ ಮಾತಾಡು. ಇವಾಗ ಕಸ್ಟಮರ್ ಮಾತಾಡು. ಬ್ರೋ ಕನ್ನಡ ಬರ್ತಾ? ಫಸ್ಟ್ ಓದೋಡ್ಸಿ ಇವನ್ನ ಕರೆಕ್ಟಾಗಿ ಮಾತಾಡೋಕೆ. ಹಾಂ, ರೆಕಾರ್ಡಿಂಗ್ ಪ್ರೂಫು. ಏನು ಮಾತಾಡ್ದ ಅವನು? ಕನ್ನಡ ಮಾತಾಡು, ಹಿಂದಿ ಮಾತಾಡು ಅಂತ ಹೇಳೋದು. ಅವನು ನನಗೆ ಇದ್ರ ಮಾತಾಡ್ತಾ, ಬೇರೆ ಭಾಷೆ ಮಾತಾಡ್ತಾ. ಹಾಂ, ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಅವನಿಗೆ ಕಸ್ಟಮರ್ಗೆ ಫುಡ್ ರೆಡಿ ಕೊಟ್ಟಿದ್ದಾರೆ. ಫುಡ್ ರೆಡಿ ಕೊಟ್ಟಿದ ತಕ್ಷಣ ಏನು ಮಾಡಬೇಕು? ಐಟಮ್ ಇಲ್ಲ ಅಂತ ಎದಕ್ಕೆ ಕೇಳಬೇಕು? ಯಾವುದು ಟೆನ್ಷನ್ ಇಲ್ಲ. ಅವ್ನು ಏನಂತ ಮಾತಾಡ್ತಾನೆ? ಬೇರೆ ಹಿಂದಿ ಏನೋ ತೆಲುಗುದ ಅವನು ತೆಲುಗು ಮಾತಾಡ್ತಾವ. ನನಗೆ ರೆಕಾರ್ಡ್ ಇದೆ, ಸರಿನಾ? ಓಕೆನಾ? ಹಾಂ, ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಕರೆಕ್ಟಾಗಿ ಹೇಳು, ಹೋಗೋಯ್ತು ಅಂತ. ನೀನು ಯಾಕೆ ಹಿಂಗೆ ಮಾತಾಡ್ತಾ ಇದೀಯಾ? ನಾನೇನು ಮಾತಾಡಿದೆ? ಫುಡ್ ರೆಡಿ ಕೊಟ್ಟಿದ್ರೆ ತಾನೇ. ನನ್ನ ಹತ್ರ ಬಂದು ಹೇಳಿ, ನಿಂಗೆ ಪ್ರಾಬ್ಲಮ್ ಅದು ಏನು ಜಗಳ ಆಡೋದು ಏನು ಸಿಗುತ್ತೆ ನಿನಗೆ? ನಾನೇನು ಜಗಳ ಆಡ್ತಾ ಇದ್ದೀನಿ? ನಾನು ಕ್ವಶನ್ ಕನ್ಫರ್ಮ್ ಮಾಡ್ತಾ ಇದ್ದೀನಿ. ಫುಡ್ ರೆಡಿ ಕೊಟ್ಟಿದ ತಕ್ಷಣ ಫುಡ್ ರೆಡಿ ಇರಬೇಕು. ಆಚೆ ಫುಡ್ ರೆಡಿ ಕೊಟ್ಟಿದ ತಕ್ಷಣ ಐಟಮ್ ಫುಡ್ ರೆಡಿ ಇರಬೇಕು. ಮೋಸ ತಾನೆ ಮೇಡಮ್? ಮತ್ತೆ ಪರವಾಗಿಲ್ಲ, ಮೋಸ ತಾನೆ ಇದು. ಫುಡ್ ರೆಡಿ ಕಂಪ್ನಿನವ್ರಿಗೆ ಇದು ಮಾಡಿ ಕರೆಕ್ಟಾ? ಕಸ್ಟಮರ್ ತೊಂದರೆ ಆಗುತ್ತೆ, ಪರವಾಗಿಲ್ಲ. ಓಕೆನಾ? ಹೋಗಿ ಬರೋಂತ ಮಾತಾಡಬೇಡ, ರೆಸ್ಪೆಕ್ಟ್ ಕೊಟ್ಬಿಟ್ಟು ಮಾತಾಡೋಣ. ನಾನು ಕಿರಿಚಾಡ್ತಾ ಇಲ್ಲ. ನಾನೇನು ಕೇಳ, ಫುಡ್ ರೆಡಿ ಇದೆ, ಐಟಮ್ ಇಲ್ಲ ಅಂತ ಹೆಂಗೆ ಹೇಳ್ತಾರೆ? ಐಟಮ್ ಇಲ್ಲ ಅಂತ ಹೇಳಿದ್ದಾರೆ. ಏನು ಗೋ? ಕರೆಕ್ಟಾಗಿ ಮಾತಾಡು. ಸಾರಿ ಅಂತ ಹೇಳಿ ಮತ್ತೆ. ಮಾತಾಡು, ಮುಚ್ಕೊಂಡು ಕನ್ನಡದಲ್ಲಿ ಮಾತಾಡಿ. ಇವಾಗ ಕನ್ನಡದವ್ರು ಇರ್ಲಿ ಬರೋ. ಹಂಗೆ ಇರೋದು. ನೀನು ಕರೆಕ್ಟಾಗಿ ಮಾತಾಡು. ಹೋಗಬಾರ ಅಂತ ಮಾತಾಡಿದ್ಯಾ? ಕರೆಕ್ಟಾಗಿ ಮಾತಾಡೋದು. ನಾನು ಕರೆಕ್ಟಾಗಿ ನೀನು ಹೋಗಬಾರ, ನೀನು ಯಾವತ್ತು ಮಾತಾಡೋ ಹಂಗೆ ಮಾತಾಡಿರೋದು. ಏನು ಏನಂದೆ? ಸ್ಮೆಲ್ ನೋಡು. ಕುಡ್ದಿನ ಕೇಳ್ತೀಯಲ್ಲ? ಬರೋ, ಕುಡ್ದಿದ್ದೀನಿ.
ಅವ್ನು ಏನಂತಂದ ಫಸ್ಟ್ ಏನಂದ ನಿಂಗೆ ಅವನು? ಏನಂತಂದ ಹಿಂದಿ ತೆಲುಗು ಮಾತಾಡೋ ಅಂತ ಅವನು ಬ್ರೋ ರೆಕಾರ್ಡ್ ಇದೆ ನನ್ನ ಹತ್ರ ಸರಿನಾ ಆಯ್ತು ನಿನ್ ಓಕೆನಾ ನನ್ನ ಹತ್ರ ಮಾತಾಡೋದು ಕುಡಿದು ಬಿಟ್ಟು ಏನ್ ಮಾತಾಡೋದು ನೀನು ಅನ್ನೋದು ನೀನ್ ಕುಡಿದು ಬಿಟ್ಟು ಕೆಲಸ ಮಾಡ್ತಿರೋ ಕುಡಿದ್ಬಿಟ್ಟು ಕೆಲಸ ಇದೆ, ಗೊತ್ತಾಗುತ್ತೆ. ನಮ್ಗೆ ಗೊತ್ತಾಗತ್ತಲ್ಲ ಮತ್ತೆ ನಾವು ಅಲ್ಲಿಂದ ಬರ್ತೀವಿ ಫುಡ್ ಐಟಮ್ ಇಲ್ಲ ಏನಿಲ್ಲ ಅಂತ ಅನ್ಕೊಂಡು ನಾವೇನಿಲ್ಲ ಮೋಸ ಮಾಡಕ್ಕಿಲ್ಲ. ಮೋಸ ಇಲ್ಲ ನಾನೇ ಕೇಳ್ದ ಐಟಮ್ ಇಲ್ಲ ಫುಡ್ ರೆಡಿ ಏನ್ ಕೊಟ್ಟೆ ನಾನು ಕೇಳ್ತಾ ಇರೋದು ಅಷ್ಟೇ. ಆಗ್ತೈತೆ ಇಲ್ಲ ಒಂದ್ ಐಟಮ್ ಇರಲ್ಲ, ಅದಕ್ಕೆ ಫುಲ್ ರೆಡಿ ಆಗಿರುತ್ತೆ. ಮತ್ತೆ ರೆಡಿ ಏನ್ ಕೊಡ್ತೀಯ ನೀನು? ರೆಡಿ ಏನ್ ಕೊಡ್ತೀಯ ಅದನ್ನ ಹೇಳು. ಕೆಲಸ ಮಾಡಂದ್ರೆ ಇಲ್ಲ ನಾನೇನ್ ಕೇಳ್ತಾ ಇದ್ದು. ಇಷ್ಟೊಂದೆಲ್ಲ ಮಾತಾಡ್ತಾ ಇದ್ಯಾ? ಅವ್ನು ಏನಂತ ಗೊತ್ತದ್ದು ಇಷ್ಟೊಂದ್ರೆ ನಾನು ಓವರ್ ಮಾತಾಡಿಲ್ಲ. ಅವನೇನಂತ ಗೊತ್ತಾ ನನಗೆ ತೆಲುಗುದಲ್ಲಿ ಮಾತಾಡಂತ ಹೇಳ್ತಾವನೆ. ಅದು ಬಿಟ್ಟು ಏನ್ ನೀನಿಲ್ಲ ಮತ್ತೆ ಕನ್ನಡದಲ್ಲಿ ಕನ್ನಡ ಮಾತಾಡೋದು ಎಂಪ್ಲಾಯೀಸ್ ಅರೇಂಜ್ಮೆಂಟ್ ಮಾಡ್ತಾರೆ. ಅರೇಂಜ್ಮೆಂಟ್ ಮಾಡ್ತೇನೆ ನಾಳೆ ನೋಡು. ಸರಿ ನಾನು ಅಸಿಸ್ಟೆಂಟ್ ಕರೆಸ್ತೀನಿ, ಮ್ಯಾಕ್ಡಮ್ಸ್ ಕಂಪ್ಲೇಂಟ್ ಮಾಡ್ತೇನೆ. ನಾನು ಫುಡ್ ಪಿಕಪ್ ಆಯ್ತು, ನಾನೇ ನಿಂತ್ಕೊಳ್ಳಿ ಕೆಲಸ ಆಯ್ತು. ನೋಡಿ ಸ್ನೇಹಿತರೆ, ಇದು ಮ್ಯಾಕ್ಡಮ್ಸ್ ಈ ತರ ಮಾಡ್ತಾರೆ ನೋಡಿ. ಫುಡ್ ರೆಡಿ ಕೊಟ್ಬಿಟ್ಟಿದ್ದೀನಿ. ಯಾರು ಅರೇಂಜ್ಮೆಂಟ್ ಮಾಡಿರೋದು? ಅರೇಂಜ್ಮೆಂಟ್ ಮಾಡ್ತಾ ಇದ್ಯಾ ಏನು ಏನು ಅರೇಂಜ್ಮೆಂಟ್ ಮಾಡಿರೋದು? ಏನ್ ಮಾಡಿರೋದು? ಆಯ್ತು ಏನ್ ನಿಂತ್ಕೋ ಏನು ಜಾಸ್ತಿ ಮಾತಾಡ್ತಾ ಇದ್ಯಾ ನೀನು? ಏನ್ ಮಾಡ್ತೀಯ? ಕನ್ನಡದವನ ಯಾವ ಏರಿ ನೀನು? ಏನ್ ಮಾತಾಡ್ತೀಯ ನಿಂದು? ಏನ್ ತಿಕ್ಕಾಲ ಮಾತಾಡ್ತೀನಿ? ಏನಾದ್ರು ಮಾತಾಡಿದ್ರ ಈ ಫುಲ್ ವಿಡಿಯೋನೇ ಇರೋದು ಸರಿನಾ? ಫುಲ್ ವಿಡಿಯೋ ನೋಡ್ಕೋ ಫಸ್ಟ್. ನಾಳೆ ಬರುತ್ತೆ. ಏನು ಅರೇಂಜ್ಮೆಂಟ್ ಮಾಡ್ತಾ ಹೇಳ್ತಾ ಇರೋದು? ನೀನ್ ಹೇಳೋದು ನೀನ್ ಯಾರು? ಏನ್ ನೀನೇ ಮಾತಾಡೋದು? ಕೆಲಸ ಆಯ್ತಾ ಪಿಕಪ್ ಆಯ್ತಾ? ಇಲ್ಲ ಬ್ರೋ ಇಲ್ಲ, ನಾನೇನಿದೆ ಫುಡ್ ರೆಡಿ ಐತೆ ಕೊಟ್ಟಿದ್ದಾರೆ, ಐಟಮ್ ಇಲ್ಲ ಅಂತ ಹೇಳ್ತಾವ್ರೆ. ಒಂದ್ ಐಟಮ್ ಇಲ್ಲ ನಾನೇನ್ ಮಾತಾಡಿದ್ ನಿನ್ನ ಹತ್ರ ಮಾತಾಡಿದ ಏನಾದ್ರು ಕೇಳಕ್ ನಿನ್ಗೆ ಏನ್ ಮಾತಾಡ್ತಾ ಇದ್ದೀನಿ? ನಾನೇನ್ ಮಾತಾಡಿದ್ವು? ನಾನು ಕನ್ನಡದಲ್ಲಿ ಮಾತಾಡಂತ ಮಾತಾಡ್ತೀನಿ ತಾನೆ. ಮತ್ತೆ ನೀನು ಬರೀಬೇಕಾಯ್ತು ಫಸ್ಟ್ಗೆ ಬರ್ಬೇಕಾಯ್ತು. ಹಾಗಾದ್ರೆ ಏನ್ ಮಾಡ್ತೀಯ? ಹಾಗಾದ್ರೆ ನೀನೇನ್ ಮಾಡ್ತೀಯ? ನಾನೇನು ಆಯ್ತಾ ಹೋಗ್ತಾ ಇದ್ದೀನಿ ಮುಚ್ಕೊಂಡು. ನೀನೇನ್ ಮಾತಾಡೋದು? ನೀನೇನ್ ಮಾತಾಡೋದು? ಕೈ ಬರ ಕೆಳಗಡೆ ಮಾಡು ಮಾತಾಡೋ. ಏನೀಗ ಅಂದ್ರೆ ನೀನೇನ್ ಮಾಡ್ತೀಯ ಗುರು? ಏನ್ ಮಾಡ್ತೀನಿ ನೀನು? ನೀನೇನ್ ಮಾಡಕ್ಕಾಗಲ್ಲ, ನನಗೂ ಏನ್ ಮಾಡಕ್ಕಾಗಲ್ಲ ಗೊತ್ತು. ಸರಿನಾ? ನಾನೇ ಕೂತ್ಕೊಳ್ಳಿ. ಇಲ್ಲ ನೋಡಿ ಬ್ರೋ, ರೆಡಿ ಐತೆ, ಐಟಮ್ ರೆಡಿ ಐತೆ, ಇದನ್ನ ಮಾಡ್ತಾವ್ರೆ ಎಷ್ಟೊತ್ತರೆಗೂ. ಹಲೋ ಸರ್, ಇಲ್ಲಿ ಬನ್ನಿ ಸರ್, ಸ್ವಲ್ಪ ಸ್ಟೋರ್ ಹತ್ರ. ಇಲ್ಲಿ ಯಾರೋ ವಿಡಿಯೋ ಸ್ಟೋರ್ದೆಲ್ಲ ವಿಡಿಯೋ ತಗೊಂಡು ಅದು ಮಾಡ್ತೀನಿ ನಾನೇನ್ ಮಾಡ್ತೀನಿ? ನಾನೇನ್ ಕರ್ಸ ಅಂತ ಹೇಳಿ ಮಾಡ್ತೀನಿ ಏನು ವಿಡಿಯೋ ಕೊಡ್ತೀನಿ ಅಂತೆಲ್ಲ ಮಾತಾಡ್ತಾವ. ಯಾರು ಏನು ಅಂತ ಮಾತಾಡ್ತಾನೆ? ಯಾರೋ ಸ್ವಿಗ್ಗಿ ರೈಡರ್ ಸರ್ ಇಲ್ಲಿ SRJ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಹೇಳಿ ಸರ್, ಪರವಾಗಿಲ್ಲ. ಯೂಟ್ಯೂಬ್ ಅಲ್ಲ. ಸರಿ ಹಾಕು, ಕರೆಕ್ಟಾಗಿ ಮಾತಾಡಿ ನೀನು ಸರಿನಾ? ಮಾತಾಡಕ್ ಹೇಳ್ತೀರ ನೀನು? ಸರಿ ಪರವಾಗಿಲ್ಲ. ನಾನೇನು ಅರೇಂಜ್ಮೆಂಟ್ ಮಾಡಿದ್ದೀನಿ? ಒಂದು ವಿಡಿಯೋ ತೋರಿಸು, ನಾನು ಅರೇಂಜ್ಮೆಂಟ್ ಇರೋದು ಓಕೆನಾ? ಆಮೇಲೆ ತೋರಿಸು ಅರೇಂಜ್ಮೆಂಟ್ ಅಂತೆ. ಹೇಳಿ ಸರ್. ಓಕೆ ಸರ್, ಓಕೆ ಸರ್. ಅರೇಂಜ್ಮೆಂಟ್ ಮಾಡ್ತಾ ಇದ್ಯಾ? ಕನ್ನಡ ಏನು ಅರೇಂಜ್ಮೆಂಟ್ ಮಾತಾಡು? ನಾನು ನಿನ್ನ ಹತ್ರ ಏನು ಮಾತಾಡೋದು? ಬಸ್ ಸ್ಟಾಪ್ ಅಲ್ಲಿ ವಿಡಿಯೋ ತೆಗಿಯಕ್ಕೆ ಯಾವುದು? ನಾನು ಆಚೆಗಡೆ ಪಬ್ಲಿಕ್ ಪ್ಲೇಸ್ ಅಲ್ಲಿ ತಗೊಂಡಿರೋ ವಿಡಿಯೋನ. ನಾನು ಯಾವುದೋ ಸ್ನೇಹಿತರೆ ಪಬ್ಲಿಕ್ ಪ್ಲೇಸ್ ಅಲ್ಲಿ ಇದನ್ನಿರೋದು, ಯಾರು ಬೇಕಾದ್ರೂ ವಿಡಿಯೋ ಮಾಡ್ಕೊತಾ ಇರೋದು ಓಕೆನಾ? ನೀನು ಅದನ್ನ ಹೇಳಕ್ ಹೋಗ್ಬೇಡ ಗುರು, ನೀನು ಅದನ್ನ ಹೇಳಕ್ ಹೋಗ್ಬೇಡ, ಕರೆಕ್ಟಾಗಿ ಮಾತಾಡು. ಫುಡ್ ಅಷ್ಟೇ ಇರೋದು ಓಕೆನಾ? ನಾವು ತೆಲುಗು ಹಿಂದಿಯಲ್ಲಿ ಮಾತಾಡ ನಮ್ಗೆ ಅರ್ಥ ಆಗುತ್ತಾ? ಅದಷ್ಟೇ ಮಾತಾಡ್ಬೇಕು. ನಾನು ಅಷ್ಟೇ ಮಾತಾಡಿರೋದು, ಕನ್ನಡ ಮಾತಾಡಂತ ಹೇಳಿರೋದು. ಕನ್ನಡ ಯಾರು ಬರ್ತೆ ಕರಿಯಪ್ಪ ಅಂತ ಹೇಳಿದ್ರೆ ಆತರ ಬಂದ್ಬಿಟ್ಟು ಅವನೇನಂತಂದ ಫುಲ್ ವಿಡಿಯೋ ಬರುತ್ತೆ, ಬೇಕಾದ್ರೆ ನೋಡ್ಕೋಬೇಕಾರೆ ತಲೆ ತಿನ್ಬೇಡ. ನಾಳೆ ಬೇಕಾದ್ರೆ ನನ್ನ ನಂಬರ್ ತಗೋ ಮಾತಾಡು ಸರಿನಾ? ನನಗೇನು ಮತ್ತೆ ನನ್ಗೇನು ಹೇಳೋದು ನೀನು? ಮತ್ತೆ ಸುಮ್ಮನೆ ನಮಗ್ ಪ್ರಾಬ್ಲಮ್ ಇಲ್ಲ. ಯಾವ ಏರಿಯಾ ಕೇಳ್ತಾನೆ? ಇದೇ ಏರಿಯಾದಲ್ಲಿ ಇರ್ತೀನಿ, ಬಾ ದೊಡ್ಡ ಸಮುದ್ರದಲ್ಲಿ. ಸರಿ ಹೌದು. ಮತ್ತೆ ಅವನೇ ಕೇಳಿದ್ದು, ಅವನದು ಮನೆಯದಲ್ಲ, ಅದೇ ಹೇಳ್ತಾ ಇರೋದು. ಮಾಡಿದ್ರು ಮಾಡ್ಕೋ ಹೋಗು, ಸುಮ್ಮನೆ ಮಾಡ್ಕೋ ಹೋಗು, ಮಾಡ್ಕೋ ಹೋಗು, ಪರವಾಗಿಲ್ಲ ಮಾಡ್ಕೋ ಹೋಗು, ಕೆಲಸ ಮಾಡೋ ಹೋಗು, ಏನ್ ಹೋಗ್ಬೇಡ, ಕರೆಕ್ಟಾಗಿ ಮಾತಾಡು. ಇಲ್ಲ ಅವ್ನು ಹೇಳೋ ರೀತಿಯಲ್ಲಿ ಕೇಳ್ಬೇಕಿತ್ತು, ಫಸ್ಟ್ಗೆ ಹೇಳೋ ರೀತಿಯಲ್ಲಿ ಹೇಳಿಲ್ಲ. ಅವನು ಹೇಳೋ ರೀತಿಯಲ್ಲಿ ಹೇಳಿದ್ರೆ ನಾನು ಸುಮ್ಮನೆ ಹೋಗ್ತಿದ್ದೆ ಮುಚ್ಕೊಂಡು. ನೀನ್ ಒಳಗಡೆ ಕೇಳಿದ್ರು ಬ್ರೋ ಫಸ್ಟ್ಗೆ. ನಾನು ಇವ್ನಿಗೆ ಎಲ್ಲಿ ರೇಜ್ ಆಯ್ತು ಗೊತ್ತಾ? ಬೆಳಗ್ಗೆ ಟೈಮಲ್ಲಿ ಒಳಗಡೆ ಬಿಡ್ತಾರೆ, ಅವಾಗ ಬೇಗನೆ ಆಚೆ ಕಡೆ ಬರ್ತಾನೆ. ಒಳಗಡೆ ಬಂದಿದ್ದಕ್ಕೆ ಈ ತರ ರೇಗಾಡ್ತಾವನೆ, ಕಸ್ಟಮರ್ ಡಿಸ್ಟರ್ಬ್ ಆಗತ್ತಂತ. ಬ್ರೋ ನಾನು ಹೋಗೋ ಬಾರ ಅಂದಿದ್ರೆ ನನಗೆ ನೀನು ರೇಜ್ ಆಗಿದೆ, ನಾನು ರೇಜ್ ಆಗಿರೋದು ಅಷ್ಟೇ. ಏನಂತ ಹೌದು. ಮತ್ತೆ ಅವ್ನು ತೆಲುಗುದಲ್ಲಿ ಮಾತಾಡಂತ ಹೇಳ್ತಾನೆ. ಕರೆದ್ಬಿಟ್ಟು ಕೇಳು, ಪರವಾಗಿಲ್ಲ, ಕರೆದ್ಬಿಟ್ಟು ಕೇಳು ಫಸ್ಟ್. ಅವ್ನಿಗೆ ಕರೆಕ್ಟ್ ಕೇಳು. ಗೊತ್ತು, ನನಗೂ ಗೊತ್ತು. ಇಲ್ಲ ಅದೇ ಹೇಳ್ತಾ ಇರೋದು. ಅವ್ನು ಅರ್ಥ ಮಾಡ್ಕೋತಾ ಇಲ್ಲವಲ್ಲ ಇವನು. ನಾನೇನ್ ಮಾಡ್ಲಿ? ಏನ್ ಅರ್ಥ ಮಾಡ್ಕೋ? ನಾವು ಬಿಟ್ಬಿಡಿ, ಅವರು ಪಾಪ ಅವ್ರ ಕೆಲಸ ಇಲ್ಲ, ಅವ್ನು ಹೇಳೋ ರೀತಿಯಲ್ಲಿ ಹೇಳ್ಬೇಕು. ಅವನೇ ಆತರ ಅವ್ನು ಏನಂತ ಗೊತ್ತಾ ನನಗೆ? ಯಾವ ಏರಿಯಾ ಅಂತ ಕೇಳ್ತಾವನೆ. ಯಾವ ಏರಿಯಾ? ಕರ್ನಾಟಕ ನಮ್ದು. ಯಾವ ಏರಿಯಾಗಿರ ಕೇಳಬಾರ್ದು. ಹಾಕ್ತೀನಿ ನೋಡಲ್ಲ, SRJ ಕನ್ನಡ ಅಂತ ಯೂಟ್ಯೂಬ್ ಚಾನಲ್ ಐತೆ, ಹಾಕ್ತೀನಿ
ಸಹಕಾರ ನಗರ ಮ್ಯಾಕ್ಡಾನ್ಸಲ್ಲಿ ಇಲ್ಲಿ ಇವನು ಮ್ಯಾನೇಜರ್ ಅಂತೆ. ನಿಮ್ಮ ಕೆಲಸ